ಇದರಲ್ಲಿ 2 ಭಾಗಗಳು. ಮೊದಲನೇದಾಗಿ ನವರಾತ್ರಿ ಅಂತ. ಅಲ್ಲಿ ನವಾನಾಂ ರಾತ್ರಾಣಾಂ ಸಮಾಹಾರಃ ಅಂದರೆ 9 ರಾತ್ರಿಗಳು ಸೇರಿ ಒಂದು ಗುಂಪು. ಅಂದರೆ ಏನು ಒಂದು ಗುಂಪು ಅಂತಂದರೆ, ಯಾಕೆ ಗುಂಪು ಹೇಳಿದ್ರು ಅಂದರೆ, ಇವತ್ತೊಂದು ಪೂಜೆ ಮಾಡಿ ಒಬ್ಬರದು, ನಾಳೆ ಇನ್ನೊಬ್ರದ್ದು ಪೂಜೆ ಮಾಡಿ, ನಾಡಿದ್ದು ಇನ್ನೊಬ್ರದ್ದು ಪೂಜೆ ಮಾಡಿ, ಆವಾಗ ಅದು ಗುಂಪಾಗೋದಿಲ್ಲ, ಬೇರೆ ಬೇರೆ ಆಚರಣೆಗಳಾಗ್ಬಿಡ್ತು. ಆದರೆ ಇದು ಒಂದೇ ದೇವಿಯ ಒಂದೇ ಸ್ವರೂಪದ 9 ದಿನಗಳ ಆಚರಣೆ ಅಂತ ಅನ್ನಿಸ್ಕೊಳ್ಳೋದ್ರಿಂದ ಇದು ನವರಾತ್ರಿ. ಸೊ ಮೊದಲನೇದಾಗಿ ನವರಾತ್ರಿ, ಎರಡನೇದು ದಸರಾ ಅಂದರೆ ದಶಮಿ. ಈ 2 ಆಚರಣೆಗಳು ಸೇರಿ 10 ದಿನಗಳ ಆಚರಣೆಯಾಗಿ ದಸರಾ ಅಂತ ಆಗಿದೆ. ಇದರಲ್ಲಿ 9 ದಿನಗಳು ನವರಾತ್ರಿ ಪೂರ್ತಿ ದೇವಿಯ ಪೂಜೆ, ದೇವಿಯ ಕಥೆ, ದೇವಿಯ ಚಂಡಿ ಹೋಮ, ದೇವಿಯ ಪ್ರಾರ್ಥನೆ, ದೇವಿಯ ಮಂತ್ರ ಜಪ, ಅಂದರೆ ದೇವಿಗಾಗಿ ಸಮರ್ಪಿಸಲ್ಪಟ್ಟಂತಹ 9 ದಿನಗಳು. 10ನೆಯ ದಿನ ಶ್ರೀರಾಮಚಂದ್ರನು ರಾವಣನನ್ನು ಗೆದ್ದಂತಹ ದಿನ ಆಗಿ 10ನೇ ಆಚರಣೆ. ಅದು ಬೇರೆ ಬೇರೆನೂ ಇದೆ. ಗೋಗ್ರಹಣ ಕೌರವರ ಕಾಲದಲ್ಲಿ ಆಗುವಂತಹದ್ದು. ಇವೆಲ್ಲವೂ ಸೇರಿ ವಿಜಯದ ದಶಮಿ ಅಂದರೆ ವಿಜಯವನ್ನು ಹೊಂದಿದ ದಶಮಿಯ ದಿನ ಆಗಿದ್ದರಿಂದ ಅದು ಒಂದು ಆಚರಣೆ. ಇದು ದೇವಿ ಬಂಡಾಸುರ, ಮಹಿಷಾಸುರ ಇತ್ಯಾದಿ ರಕ್ತಬೀಜಾಸುರ, ಚಂಡಮುಂಡ, ಅದೇ ಥರ ಶುಂಭ ನಿಶುಂಭಾದಿ ಅಸುರರನ್ನು ಸಂಹಾರ ಮಾಡಿದ್ರಿಂದ ಈ 9 ರಾತ್ರಿಗಳಲ್ಲಿ ಇದು 9 ರಾತ್ರಿಗಳ ನವರಾತ್ರಿ. ನವರಾತ್ರಿ ದಶಮಿ 2 ಸೇರಿ ದಸರಾ ಅಂತ ಆಗಿದೆ. ಹೀಗೆ ದಸರಾ ಅನ್ನುವಂತಹ ಹಬ್ಬ ಅನೇಕ ಕಾಲಗಳಿಂದ, ಯಾವಾಗಲಿಂದ ಆರಂಭ ಆಯಿತು ಅಂತ ಗೊತ್ತಾಗೋದಿಲ್ಲ, ಆದರೆ ಇತಿಹಾಸ ಕಾಲವನ್ನು ನಾವು ಗಮನಿಸ್ತಾ ಹೋದರೆ ಬಹಳ ಪ್ರಾಚೀನ ಕಾಲದಿಂದ ಈ ದಸರಾ ಹಬ್ಬ ಆಚರಣೆಗೆ ಬಂದಿದೆ.